ಸುದ್ದಿ ನನಗ ಹೇಳಕ್ಕೆ ಹೇಳತಾನ ಏ ಒಟ್ಟ ಅವ ಎಲ್ಲ ಅಂದೆ ಕುರಾನದ ಒಳಗ ಎಲ್ಲ ಅಪ್ಪನಿಂದ ಆಗೈತೆ ಅಂದಿ ನೀನು ಮಂದ್ಯಾಗ ತಮ್ಮ ಕಬೀರದಾಸ್ರ ಒಂದ ಮಾತ ಹೇಳರ ಜಗದಾಗ ಏ ಮಾಕಿ ಕದಮಕ್ಕೆ ನೀಚೆ ಜನ್ನ ತಂತ ಆಗ ಹೇಳಿದ ಏ ತಾಯಿ ಪಾದ ಕೆಳಗ ಸ್ವರ್ಗ ಐತಂಗಾರ ಮತ್ತ ಅವನ ಕೆಳಗ ಸ್ವರ್ಗ ಇತ್ತಂಗ ಆತ ಜಗದಾಗ ಏನಾತ್ರಿ ಕಬೀರದಾಸರು ಒಂದು ಮಾತು ಹೇಳ್ಯಾರು ಏನಂತ ಹೇಳ್ತಾರ ಕಬೀರದಾಸರ ಮಾಕಿ ಕದಮೋಕೆ ನೀಚೆ ಜನ್ನತ್ ಹೇ ಹೌದು ತಾಯಿ ಪಾದ ಕೆಳಗ ಸ್ವರ್ಗ ಐತಿ ಅಂತ ಹೇಳಿ ಇಟ್ಟಾರ ಅವ್ರ ಹೆಸರ ಇಟ್ಟಾರ್ಲೆ ತಾಯಿ ಪಾದ ಕೆಳಗೈತಿ ಅಂದಾರ ಅವ್ರ ಬಾಪಕಿ ಪಾವಕಿ ನೀಚೆ ತಂದಿಲ್ಲ ಎಲ್ಲಿಲ್ಲ ನಿಮ್ಮ ಅಪ್ಪನ ಪಾದ ತೆಳಗೈತಿ ತಂದಾರೇನ ಇಲ್ಲ ತಾಯಿ ಪಾದ ಕೆಳಗ ಸ್ವರ್ಗ ಐತಿ ಅಂದ್ರ ನೀವು 3 ಮಂದಿ ಯಾರು ತೆಳಗ ಬಂದ್ರಿ ಯಾರ್ ತಳಗ ಬಂದ್ರಿ ಇವ್ರು 3 ಮಂದಿ ಮೇರಾ ಅಮ್ಮಾಕಿ ಪಾವಕಿ ನೀಚೆ ನೀವು 3 ಮಂದಿ ಮತ್ತಿಲ್ಲೇ ನಿಮ್ಮ ಅಪ್ಪನ ಪಾದ ತೆಳಗ ನಾ ಇಲ್ಲ ನನ್ನ ಪಾದ ತೆಳಗ ನೀ ಹೌದ್ರಿ ಜನ್ನತ್ ಅಂದ್ರ ಒಂದು ತಾಯಿ ಸ್ವರೂಪದು ತಮ್ಮ ಐತೈತ್ರಿಲೇ ಹಂಗ ನೀ ಹೆಂಗ ಹೆಂಗ ಒಂದ ಜನ್ನತ್ ಅಂದ್ರ ತಾಯಿ ಹೌದ್ರಿ ಸ್ವರ್ಗದ ಬಾಗಿಲನ ನಿಮ್ಮ ಅಪ್ಪ ಆಗ್ಬೇಕಾಗ್ಯದ ಹೌದ ಇದನ್ನ ಬಿಟ್ರ ನೀ ಎಟ್ಟು ಮಾಡ್ರು ಮತ್ತ ನನ್ನಲ್ಲೇ ಮತ್ತ ಇಲ್ಲೇ ಇದನ್ನ ಬಿಟ್ರ ನಿನಗ ಕಡಿಯಾಕ ಕೆಲಸ ಇಲ್ಲ ಏನಿಲ್ಲ ಮತ್ತ ತಮ್ಮ ಹೆಂಗ್ರಿ ಇದನ್ನೆಲ್ಲ ಬಿಟ್ಟನ್ರಿ ಆ ಜೋಕುಮಾರ್ನ ಸುದ್ದಿ ಹೇಳತ್ತೆ ನೋಡ್ರಿ ಕಣದಾಳ ಜೋಕುಮಾರ್ ಏನ್ ಹೇಳತಾನು ಅವ್ ಬೆಂಡಿ ಹೊಲದಾಗ ಹೋಗಿ ಬಿದ್ದತ್ತ ಅವ್ ಬೆಂಡಿ ಹೊಲದಾಗ ಹೋದ ಜಿಗದತ್ತ ನೀವು ಬೆಂಡಿಕಾಯಿ ತಿನ್ಲಿಲ್ಲತ್ತ ಏ ಇವೆಲ್ಲ ಬಿಟ್ಟು ಬಿಡು ಜಾಲಿಕಾಯಿ ಬಡಿತಿದತ್ರಿ ಮಾವೊಂದು ಗಜ ಜಾಲಿಕಾಯಿ ಬಡ್ದಾನಂತ ಮತ್ತೆ ಇವಂಗೊಂದು ಗಜ ಬಡಿಯತ್ ಹೇಳ್ರಿ ಬೇನಕಾಯಿ ಇಲ್ಲಿ ಹಂಗ್ಯಾಗ ತಮ್ಮ ಅವನು ಬಾರದ ನಿತ್ತತ್ರಿ ಸೊಂಟಕ್ಕೆ ಸುತ್ತಿದತ್ತ ಜಾಲಿಕಾಯಿ ಬಡಿತಿದತ್ ಇವ್ ಹೇಳ್ಯಾನ ಹೇಳಾನು ಮಾವನ ವಂಶದವನದಿಲ್ಲ ನೀನು ಬಿ ಮಾವಟ ಜಾಲಿಕಾಯಿ ಬಡ್ದಾನು ನೀ ಅಟಿಲಿ ಬೇನಕಾಯಿ ಬಡ್ದು ತೋರ್ಸ ನೋಡು ಆಗ್ತತೇನ ಹೊಡಿ ನೋಡುನು ಅದರ ದಗದ ಬ್ಯಾರೆ ಐತಿ ಅವ್ ಹುಟ್ಟಿದ ತಳನ ಬ್ಯಾರೆ ಐತಿ ಅದು ಜೋಕುಮಾರ್ ಹುಟ್ಟಬೇಕಾದ್ರ ಒಂದು ಹುಟ್ಟಿದನ ಒಂದು ಬ್ಯಾರೆ ಯಾಕಲೆ ಹುಟ್ಟ್ಯಾನು ಹೌದ್ರಿ ಎಲ್ಲ ನನ್ನಿಂದ ಆಗೈತಿನ ದೇವ್ರ ಬಾಳ ದೊಡ್ಡವ ದೇವ್ರ ಬಾಳ ದೊಡ್ಡವ ಅಂತ ಹೇಳತಾನ ನಡಿಲಿ ದೇವ್ರ ಬದಲ್ ಅದಕ್ಕೆ ನಮ್ಮ ಅಂದೇವಾಡಿ ಗೈಬಿ ಸಾಬ್ರು ಏನ್ ಕೇಳ್ತಾರು ಏನ್ ಕೇಳ್ತಾರಿ ಇವ್ ಎಷ್ಟು ಅವ ಕೇಳಿದ್ದಲ್ಲ ಅಟ್ಟು ಎಲ್ಲ ಬಿಚ್ಚಿ ಕೊಟ್ಟದಿವ ಈಗ ಪ್ರಶ್ನೆದ ಗಂಟ ನಿನ್ನ ತಲೆ ಮ್ಯಾಗ ಇಡ್ತೀವಿ ಬಂದ ಮುಂದಿನ ಸಂದಿ ಬಿಡುಗಡೆ ಮಾಡ್ಕೊತಪ್ಪ ದೈವೇ ದೇವರಂತ ಬಾಯಿ ಮಾಡತೆ ಏ ನಿಮ್ಮ ದೇವರ ಏ ಯಾವ ಭಯನ ಮಗ ಹಡದಾನ ಅವನಿಗೆ ಅವ್ರ ತಾಯಿ ತಂದೆ ಹೆಸರ ಜನ ಹೆಸರ ಭೂತ್ಯನ ಹೆಸರ ಮೊಮ್ಮಗನ ಹೆಸರ ಏ ಯಾವ ಭಯನ ಮಗ ಹಡದಾನ ಅವನಿಗೆ ಅವ್ರ ತಾಯಿ ತಂದೆ ಹೆಸರ ಜನ ಹೆಸರ ಭೂತ್ಯನ ಹೆಸರ ಮೊಮ್ಮಗನ ಹೆಸರ ದೇವ್ರ ದೇವರಂತ ದೆವ್ವ ಬಡದ ತೇನೋ ದೇವರ ದೇವರ ದೆವ್ವ ಬಡದ ತೇನೋ ದೆವ್ವ ಹಿಡದ ಮಾಡ್ರಿ ಕೆಲಸ ಹಿಂಗ ಗಂಡಾಳದಿರಿ 3 ಮಂದಿ ಮಾಡ್ತಾರಲ್ಲ ಅವರು ಮಾಡ್ಲತ್ತಾರಲ್ಲ ಹೆಂಗ ಮಾಡ್ಲತ್ತಾರು ಎಲ್ಲವನ್ನೂ ಗುಡದಾಗ ಚೌಡಿಕಿ ಬಾರಿಸಿದಂಗ ಬಿಟ್ಟು ಬಿಡದನ ಗೊಳ್ಳಂಗ ಗೊಚ್ಚಂಗ ದಗದ ಸೂರ ತಾಳ ಡಪ್ಪ ಮುಕ್ತ ಹಾಕಿ ಗಪ್ಪ ಆದ್ರ ಜಾಗ ಆದ್ಮ್ಯಾಗ ಬ್ರೇಕ್ ಹೊಡೆದಂಗಾಗಿರ್ಬೇಕ ಗಾಡಿ ಹೌದ್ರಿ ಇವ್ರು ಬ್ರೇಕ್ ಇವ್ರು ಬೇರೆ ರೀ ಇವ್ರು ಗಾಡಿ ಹೆಂಗ ಇವ್ರು ರೀ ಹಾ ತಮ್ಮ
ಇಲ್ಲಿ ಬ್ರೇಕ್ ಹಚ್ಚಿರ ಹೋಗಿ ಬಾಗೇವಾಡಿ ಊರಾಗ ನಿಂದಿರ್ತದ್ರಿ ಗಾಡಿ. ಹೋ ಇವ್ರ ಗಾಡಿ ಹಂಗ ಹೋಗುದ್ರಿ ಅದು ಗೊಳಂಗ ಗೊತ್ತಂಗ ಹಂಗ. ಅದಕ್ಕೆ ಏನೇನ ತಳ ಇಲ್ಲ ಏನ ಬುಡ ಇಲ್ಲ. ಏನಿಲ್ಲ ಅದಕ್ಕೆ ಕೇಳ್ತಾರ ಕವಿಗಳ, ಏನ್ ಕೇಳತ್ತಾರು? ದೇವ್ರ ಅಂತ ದೆವ್ವ ಬಡದೈತೇನೋ. ದೈವ ದೇವರತ್ತ ಬಾಯಿ ಮಾಡತ್ತೀರಿ. ಹೌದು. ಎಲ್ಲಿ ಅದಾನ ನಿಮ್ಮ ದೇವರ? ಯಾವ ಬಾಡ್ಯಾನ ಮಗ ಹರದಾನ ಅವನಿಗೆ ಹೇಳ. ಅವ್ರ ತಾಯಿ ತಂದೆ ಹೆಸರಾತ ಕೇಳತ್ತಾರ. ಪಕ್ಕ ಅವನ ತಾಯಿ ತಂದೆ ಹೆಸರು ಹೇಳೋದು ನೇಗತಿತ್ತು. ಬಂದ ಮುಂದಿನ ಸಂದಿಗೆ ಡಪ್ ಹಿಡಿ. ಹೌದು ಇರಕ ಸುಮ್ಮ ನಡಿ. ನಿಮ್ಮ ಅಪ್ಪನ ಜಾತ್ರೆ ಇರ್ಲಿ ಯಾವ ಜಾತ್ರೆ ಇರ್ಲಿ, ನಿಮ್ಮ ಅಪ್ಪನ ಜಾತ್ರೆಯಾಗ ನಿಮ್ಮ ಅಪ್ಪನ ಸುದ್ದಿನ ಕೇಳತ್ತೆ ನಿನಗ. ಮೈನಾಟ ಪಕ್ಕ ಬಿರಿಸಿಗಿಟ್ಟಿಲ್ಲ ನಿನಗೇನ ಪದಗಳು. ಹೌದೌದ್ರಿ. ನಾಜರ್ಕರ್ ಪದ ಎಲ್ರಿ ಅಟ್ ಬಿರಿಸಿಗೆ ತೊಗೊಂಡ್ರನ ಏನಾಗ್ತದ? ಇದಕ್ಕೆ ಜಾಗ ಸಿಗಂಗಿಲ್ಲ ನಿನಗೆ. ಇಂಗ್ಲೀಷವ್ರ ಊರಾಗ 3 ಮಂದಿಗೆ ಸುಮ್ಮಪ್ಪ ಇರ್ಲಿ. ದೇವ್ರ ಅಂತ ದೆವ್ವ ಬಡದ ಅವನ ಊರಿಗೆ ಮತ್ತ ನಿಮ್ಮ ಊರಿಗೆ ತಮ್ಮ ಮ್ಯಾಲ ಜಾಂತಾರ ಆರು ಶಾಸ್ತ್ರ 18 ಪುರಾಣ ದೇವರ ಹೆಸರ ಒದರಿ ವೇದ ಶಾಸ್ತ್ರ ಓದಿ ದೇವರ ಸಿಗಲಾರ್ದ ಸಾತಾರ ಮನೆ ನಿನ್ನ ದೇವರಿದ್ದಾರ ಎಲ್ಲಿ ಎನ್ನ ಕಲಿಸಿದ ಗುರವಿನ ನಿನ್ನ ದೇವ್ರ ತೋರಿಸುತ್ತಾನವ. ಈ ಪ್ರಶ್ನೆ ತಿಳಿದ ಸುಳ್ಳ ದೇವರಂತ ಮಳ ಹುಡುಗ ಸುಳ್ಳ ದೇವರಂತ ಮಳ ಹುಡುಗ ನೀನು ಕಣದಾಳದ ಹುಡುಗ. ಹೌದು ಟೇಜ್ ರೊಕ್ಕ ನಮ್ಗ ಕೊಟ್ಟು ಹೋಗುದು ಬಂದಿತ್ತಪ್ಪು. ಅದಕ್ಕೆ ತಮ್ಮ ಏನಾಗ್ತದ? ದೇವ್ರ ಅಂತ ದೆವ್ವ ಬಡದತ್ತೇನೋ. ದೇವರಿರುವುದು ಯಾವ ಊರ? ನಿನ್ನ ಕಣದಾಳ ಊರಿಗೆ ಮತ್ತ ದೇವ್ರಿರೋ ಊರಿಗೆ ಎಟ್ ಐತಿ ಅಂತರ ಆತ ಕೇಳ್ತಾರ. ಕೇಳತ್ತಾರು. ಮತ್ತ ಏನಾಗ್ತದ? ಒಂದ್ ಮಾತು ಹೇಳ್ರಿ ನಮ್ಮ ಕಣದಾಳದವ್ರು. ಏನತ್ತ? ದೇ ಅಂದ್ರ ದೇಹ ರೈತ, ಅಂದ್ರ ವರುಣ ರೈತ, ರು ಅಂದ್ರ ರೂಪ ರೈತ. ನಾಮಿಲ್ಲ ರೂಪಿಲ್ಲ ಕಣ್ಣಿಗೆ ಕಾಣಂಗಿಲ್ಲ ಏಕಲ್ಲದಿಂದ ಎಲ್ಲ ಲೋಕ ಆಗೈತತ್ರಿ. ಹೇಳೇನು? ದೇವ್ರು ಒಬ್ಬ, ನಾಮ ಹಲವಾರು ಬಂದಾವ ತಾವ ಹೇಳ್ತಾನ. ನನಗೊಂದ್ ಜರ ಸಂಶಯ ಬರ್ತದೆಪ್ಪ ಇದ್ರೊಳಗ. ಏನ್ ಸಂಶಯ ಬರ್ತದ? ದೇವ್ರು ಒಬ್ಬನದಾನು 1000 ನಾಮದಾವ್ ಕಬಲು ಕೊಡುನು. ದೇವ್ರು ಒಬ್ಬನಲ್ಲ ನಿನ್ನ ಲೆಕ್ಕಲೆ ನೋಡ್ರ. ಹೌದೌದ್ರಿ. ದೇವ್ರು ಒಬ್ಬನದಾನು ಅವಂಗ 1000 ನಾಮ ಬಂದವನು ಲೆಕ್ಕನಿಂದ. ತಮ್ಮ ದೇವ್ರ ಸರ್ಕರ್ ಒಬ್ಬನ ಇದ್ದಂದ್ರ ಏನಾಗ್ತದ? ಮತ್ತ ಇಸ್ಲಾಂ ಧರ್ಮದಾಗ ಯಾಕೆ ಕುಕುಮ ಹಚ್ಚಂಗಿಲ್ಲ ದೇವ್ರಿಗೆ? ಹಿಂದೂ ಧರ್ಮದಾಗ ಯಾಕೆ ಕುಕುಮ ಹಚ್ತಾರು? ಬೇಕಲ್ಲ. ದೇವ್ರು ಒಬ್ಬನದಾನಿಲ್ವ? ಹೌದೌದ್ರಿ. ಎಲ್ಲಾ ದೇವ್ರಿಗೆ ಒಂದ ತರ ನಡ್ಕೋಬೇಕಾಗಿತ್ಲ. ಏನ್ ನಡಿಬೇಕಲ್ಲ? ಈ ದೇವ್ರಿಗೆ ಯಾಕೆ ಗಲಿಪ್ ಐತಿ, ಈ ದೇವ್ರಿಗೆ ಯಾಕೆ ಜೆಂಡಾದ ನಿಶಾನ್ ಐತಿ? ಯಾಕ ಎದ್ರ ಸಂಬಂಧ? ಅಲ್ಲಿ ಹಚ್ಚಬೇಕಲ್ಲ ಕುಕುಮ. ಅಲ್ಲಿ ಕುಕುಮ ಹಚ್ಚಬೇಕಾಗಿತ್ತ. ದೇವ್ರೊಳಗ ಯಾಕೆ ಫರ್ಕ್ ಮಾಡಿಟ್ಟಾರತ ನಿನ್ನ ಕೇಳಕ್ ಹತ್ತೇನೆ. ದೇವ್ರೆಲ್ಲ ಒಂದ ಇತ್ತಂದ್ರ ಇದಕ್ಕೆ ಯಾಕೆ ಕುಕುಮ ಇಲ್ಲ, ಇದಕ್ಕೆ ಯಾಕೆ ಕುಕುಮ ಐತಿ? ಇದನ್ನ ಯಾಕೆ ಪೂಜೆ ಹಿಂಗ ಮಾಡ್ತಾರ, ಇದನ್ನ ಯಾಕೆ ಪೂಜೆ ಹಿಂಗ ಮಾಡ್ತಾರ? ಹೌದೌದ್ರಿ. ಇದಕ್ಕೆ ಯಾಕೆ ಇಂಥ ಮಂತ್ರ ನುಡಿತಾರ, ಇದಕ್ಕೆ ನಸಿಕಿನಾಗೆ ದಜಾ ಕೊಡ್ತಾರ, ಈ ದೇವ್ರಿಗೆ ಯಾಕೆ ಗಂಟೆ ತಗೊಂಡು ಬಿಡಿತಾರು, ಈ ಧರ್ಮದವಾಗ ಯಾಕೆ ಗಂಟೆ ಇಲ್ಲ? ಇಲ್ಲಿ ಯಾಕೆ ಗಂಟೆ ಇಲ್ಲ? ದೇವ್ರ ಒಬ್ಬದಲ್ಲ ನಿನ್ನ ಲೆಕ್ಕಲೆ ದೇವ್ರ ಬೆಳೆಸಲಕ್ ಬಂದಿನಿ. ನಿಮ್ಮ ಅಪ್ಪನ ಜಾತ್ರೆಯಾಗ ನಿನ್ನ ಗಪ್ಪ ಮಾಡಿನ
ಪಕ್ಕ ಬಿಡಿಸಿ ಹೇಳು. ಹಾ ದೇವ್ರು ಒಬ್ಬ, ದೇವ್ರು ಒಬ್ಬನ. ನಾಮ ಹಲವುದವಂತ. ಈ ದೇವ್ರಿಗೆ ಯಾಕೆ ಗಂಟಿ, ಈ ದೇವ್ರಿಗೆ ಯಾಕೆ ಗಂಟಿ ಬಾರಸಂಗಿಲ್ಲ. ಯಾಕಿಲ್ಲ ಅಲ್ಲಿ ಗಂಟಿ? ಇವಂಗ ಯಾಕೆ ಕುಕುಮ ಇಲ್ಲ, ಇವಂಗ ಯಾಕೆ ಕುಕುಮ ಅದ? ನಿನ್ನ ಭಕ್ತಿ ಪರಕ್ ಆಗೈತಿಯೋ ಬೇಕಲ್ಲ? ಏನ ದೇವ್ರ ನೀನ ಪಾಲ ಹರಿದಂಚ್ಕೊಂಡಿಯೋ? ನಿನಗೊಬ್ಬಗ ಹಂಗ ಮಾಡತ್ ಹೇಳ್ಯಾನು ಬೇಕಲ್ಲ? ಏನ ಕಾರಣಕ್ಕ ದೇವ್ರ ನಿನ್ನ ಭಕ್ತಿ ಪರಕ್ ಆಗೈತಿಯೋ ಏನ್ ನೀನ ಪರಕ್ ಆಗಿದ್ಯೋ? ಏನ ಪರಮಾತ್ಮನ ಬೇರೇನೋ ಏನ ಅಲ್ಲನ ಬೇರೇನೋ? ಇದನ್ನ ಹೇಳು. ಪರಮಾತ್ಮ ಬೇರೇನೋ ಏನ ಅಲ್ಲ ಬೇರೇನೋ? ಬೇಕಲ್ಲ? ಯಾಕಂದ್ರ ಜಗ ಹೇಳ್ತತಿ ಏಕಲ್ಲದಿಂದ ಲೋಕ, ನೀನು ಅದನ್ನ ಬದಲತ್ತಿದಿ. ಏಕಲ್ಲ ಹಜಾರ್ ನಾಮ ಒಬ್ಬನೇ ಶಂಕರ. ಏಕಲ್ಲ ಹಜಾರ್ ನಾಮ ಒಬ್ಬನೇ ಶಂಕರ. ಎಲ್ಲ ಶಂಕರದಿಂದ ಹುಟ್ಟೈತಿ ಅಂದಿ. ಮತ್ತ ಜರ ಒಳಗ ಯಾಕಂದ್ರ ನೋಡಪ್ಪ, ಹೆಂಗ ಶಾನೆ ಅದಿ, ಶಾನೆ ಅದಾನ, ಹರದೇಶಿ ಅದಿ. ನಾವು ಬನಿವಿ ಒಟ್ಟಗೊತ್ ಹೋಗೋದೈತಿ, ನೀವು ಬನಿವಿ ಹಿರ್ಕೋತ ಬರೋದೈತಿ. ಕೇಳತ್ತಿದೀವಿ ಬಂದ ಮುಂದಿನ ಸಂದಿಗೆ ಯಾಕೆ ಅದಕ್ಕೆ ಯಾಕೆ ಹಿಂಗ ಮಾಡ್ರಿ, ಇದಕ್ಕೆ ಯಾಕೆ ಹಿಂಗ ಮಾಡ್ರಿ, ಬೇದ ಯಾಕೆ ಮಾಡ್ಯಾರಿ, ಬೇದ ಯಾಕೆ ಮಾಡಿರಿ ದೇವ್ರೊಳಗ ಬಂದ್ರ ಲಕ್ಷ್ಮಣ ಹೇಳುದು ಬರ್ದಿದ್ರ ನನಗೇನು ಆಗಂಗಿಲ್ಲ ಹಿಂದಕ್ಕೆ ಸರಿ. ಆದ್ರ ಮುಂದೆ ನೋಡುನು ನೀ ಬಾಯಪ್ಪು. ಹೌದೌದ್ರಿ. ಮತ್ತೇನ್ ಹೇಳ್ತಾರಿ? ಏನ್ ಹೇಳ್ತಾನು? ದೇವ್ರ ಕೊಟ್ಟಾಗ ಎಲ್ಲ ನಡಿತೈತಿ ಜಗತ್ತ. ಅಲ್ಲೋ ದೇವ್ರ ಕೊಟ್ಟಾಗ ಜಗ ನಡಿತೈತಿ ನೀ ಹೇಳ್ತಿ. ಮತ್ ದೇವ್ರ ಅನ್ಕೋತ ಕಣದಾಳ ಊರ ಹಾಕೊಂಡಿರ್ಬೇಕು, ಇಂಗ್ಲೀಷ್ ವರ್ದನ್ ರೊಕ್ಕ ಬರ್ತಿತ್ತ ಮನೆಗೆ ನೋಡ್ತಿದ್ನಿ. ಕೈ ಕೆಸರ ಆದರೆ ಬಾಯಿ ಮೊಸರು. ಸತ್ಯನ ದುಡಿ ಚಂಜಿಕ ಪಗಾರ ಕೈಯಾಗ ಹಿಡಿ. ನಾವು ದುಡ್ದು ನಾವು ತಿನ್ಬೇಕಾದ್ರ ಎಲ್ಲೈತಿ ಅದ ದೇವ್ರ? ಇಲ್ಲಿ ಬೆಳತನ ಹಾಡಿಕೆ ಮಾಡಿದೇವು, ಹೊತ್ತು ಹೊಣ್ಲಾಕ ನಮ್ ಪಗಾರ ಕೊಡ್ರಿಪ್ಪ ಅಂತ ಕೇಳಾಕ ನಾವು ಮಾಲಕರಾದೀವ್. ಯಾಕ ಡ್ಯೂಟಿ ಮಾಡಿದೀವಿ. ಮತ್ ನಾವು ದುಡ್ದು ನಾವು ಊಟ ಮಾಡ್ಬೇಕಾದ್ರ ನಿನ್ನ ದೇವ್ರ ಇದ್ರಾಗ ಏನ್ ಮಾಡ್ಲಾಕ್ತೈತಿ? ದೇವ್ರ ಕೂತೈತಿ ತೆಳಗ ಚೆಂಡಾಕಿ ಮನ್ಯಾಗ ಮುತ್ಯ ಸತ್ತಂಗ. ನಾವೇ ದುಡಿಯೋದು ನಾವೇ ಊಟ ಮಾಡುವ ನಮ್ಮ ಸುಖ ದುಃಖ ನಾವೇ ನೋಡತೀವ. ನಮ್ಮ ಸುಖ ದುಃಖ ನಾವೇ ನೋಡತೀವ. ನಿಮ್ಮ ನೀನೇ ದೇವರಂತ ಯಾವ ಹೇಳೋ, ನೀನೇ ದೇವರ ಯಾವ ಹೇಳೋ, ಯಾವ ಹೇಳೋ. ನೀನೇ ದೇವರಂತ ಯಾವ ಏ ದೇವರನ್ನು ಮಾತ್ರ ಬ್ಯಾರೆ ಏ ದೇವರಿತರ ದೇವಿನ ಕಾರ್ಕಾರಿ ಉಣತಾತಿ ನಿನ್ನ ದೇವರಿತರ ನಿಮ್ಮ ಹರದಾಸರ ಕೋಲ್ಯಾಗ ನಿನ್ನ ದೇವರ ಹೊರಗ್ಯಾಕ ಬಂದ ನೀರ ಕುಡಿಯೋ ತೆಂಗಿನ ಪಾಟ್ಯಾಗ ಇದ್ರ ಉತ್ತರ ಕೆಳಗೇಡಿ ತಿರಕ ಸೋಜಾಗ
ಏ ನನಗ ಕೋನ ಇಲ್ಲೋ ನಿಮ್ಮ ದೇವರ ನನಗ ಕೋಣ ಇಲ್ಲ ನಿಮ್ಮ ದೇವರ ನನಗ ಕೋಣ ಇಲ್ಲೋ ನಿಮ್ಮ ದೇವರ ತಮ್ಮ ನಿಮ್ಮ ದೇವರ ನೀ ನುಡಿಸುದು ಇದ ಡಪ್ಪ ನಾವು ನುಡಿಸುದು ಇದ ಡಪ್ಪ ಹೌದು ಹೌದು ಸರಿ ನಾದ್ ಹೆಂಗ ಚೇಂಜ್ ಆಗ್ತತಿ ನೋಡಿ ಯಾರ ಕೈಯಾಗ ಬಂದ ಬಳಕ ಹಾ ಹಾ ಬೇಕಲ್ಲ ಇದು ನಿಂದ ಡಪ್ಪ ಕರೆ ನಾವು ನನ್ನ ಕೈಯಾಗ ಹೆಂಗ ನೋಡಿಲ್ಲ ಆಯ್ತು ನೋಡಿ ಲಕ್ಷ್ಮಣ ಅದೇ ಡಪ್ಪ ಏನ ಗಂಡನ ಏ ಇಲ್ಲ ಹ್ಮ್ ಮಾತು ಎದಕ್ಕೆ ಹೇಳತ್ತೀನಿ ಗೊತ್ತೇನ ಅದಕ್ಕ ಡಪ್ಪ ನುಡಿಸವ್ರ ತ್ಯಾಕೈತಿ ಒಳಗ್ ಕೈಯಾಗ ಹೆಂಗ ಏನ್ ಮಾಡ್ರಿ ಏನಾಗ್ತತಿ ಅನ್ನೋದು ಹಾ ಹಾ ಇವ್ರು ಮಾಡ್ಲತ್ತೇರ್ಲೆ ಹೆಂಗ ಮಾಡ್ಲತ್ತಾನು ಒಟ್ಟಟ್ಟು ಕೊಡು ಬಿಟ್ಟಟ್ಟು ಬಿಡು ನಡೀತಾನ ಮುಂದಕ್ಕದಾಗ ಹಾ ಹಾ ಕಿವ್ರು ಮಾಡೋದಾಗತ್ತಮ್ಮ ಹ್ಞೂ ಮತ್ತೆ ಇದು ಅಲ್ಲದ ಏನು ಹೇಳೇನ್ರಿ ಏನ್ ಹೇಳ್ತಾನು ತಮ್ಮ ಹಾ ಗಣಪತಿದೊಂದು ಸುದ್ದಿ ಕೇಳಿದ್ದೀವಿ ನಾವು ಹಾ ಹೆಂಗ ಏನು ಹೇಳ್ರಿ ಅವ್ರ ಆ ಮಾತಿಗೆ ಏನ್ ಹೇಳ್ತಾನು ಗಣಪತಿದ ಹಾ ಹಾ ನಿನ್ನ ಪಾರ್ವತಿ ಎಷ್ಟು ದಿವಸ ಜಳಕ ಬಿಟ್ಟು ಕೂತಿಳು ಮನ್ಯಾಗತ್ತು ಹೋ ಎಷ್ಟು ದಿನ ಝಳಕ ಬಿಟ್ಟಿದ್ರು ಅಂತ ಕೇಳ್ತಾನ ಪಾರ್ವತಿ ಅಂದ್ರೆ ಆದಿಶಕ್ತಿ ಪಾರ್ವತಿ ಅತ್ತು ನಿನಗೆಲ್ಲಿ ಹೇಳಿ ನಾನು ಪಾರ್ವತಿ ತಯಾರು ಮಾಡ್ಯಾಳ ಅವನ ಹಾ ಹುಚ್ಚಪ್ಯಾಲಿ ಪಾರ್ವತಿ ಪರಮಾತ್ಮನ ಲಗ್ನದಾಗ ಆಲ್ರೆಡಿ ಅದಾನವ ಹಾ ಅದಾನ್ರಲೇ ನೋಡ್ಬೇಕಾದ್ರೆ ಗಣಪತಿ ಹೆಂಗ ಪಾರ್ವತಿ ಪರಮಾತ್ಮನ ಲಗ್ನದೊಳಗ ಅಲ್ಲಿ ಮೊದಲು ಕೂತದಾನವ ಲಗ್ನದೊಳಗ ಅದಾನವ ಹಾ ಅದಾನು ಪಾರ್ವತಿ ಇರುಕಿತ್ತ ಮೊಟ್ಟ ಮೊದಲಿಗೆ ದ್ರಾಕ್ಷಾಯಣಿ ದಕ್ಷ ಬ್ರಹ್ಮನ ಮಗಳ ದ್ರಾಕ್ಷಾಯಣಿ ಅವತಾರ ಇತ್ತ ನಂದ ಹಾ ಹಾ ಏನಾತು ನೋಡು ಕೃತ ತ್ರೇತ ದ್ವಾಪಾರ ಕಲಿಯುಗ ನೀ ಹೆಂಗ ಅವತಾರ ತಾಳ್ಕೋತ ಬಂದಿ ನೋಡ ಹಾ ಹಾ ನಿನ್ನ ಬೆನ್ನ ಬಿಟ್ಟೇ ಇಲ್ಲಕಿನೂ ಅವತಾರ ತಾಳ್ಕೋತ ಬಂದಾಳ ಏ ಅದಾನ್ರಲೇ ನಿನ್ನ ಹಿಂಬಾಲ ಬೆನ್ನ ಬಿಟ್ಟಿಲ್ಲ ಹಾ ಹಾ ತಮ್ಮ ಹೆಂಗ ನನಗೊಂದು ಮಾತು ಕೇಳ್ರವ್ರು ಏನ್ ಕೇಳ್ಯಾನು ನಿನ್ನ ಆದಿಶಕ್ತಿ ಎಷ್ಟು ದಿವಸ ತಕ್ಕ ಜಳಕ ಬಿಟ್ಟು ಕೂತಿಳು ಇಟ್ಟು ಮೈಯಾನ ಮಣ್ಣು ಬರ್ಬೇಕಾದ್ರೆ ಹೌದೌದು ನಿನಗೊಂದು ಮಾತು ಹೇಳ್ತಾನೆ ಕೇಳ್ತಮ್ಮ ಹೆಂಗ ಈಗ ಸದ್ದ ಹೆಂಗಾತತಿ ಜರ ಬೆವರು ಬಿಟ್ಟು ಮೇಲತ್ತ ಹಾ ಏನಾಗ್ತದ ಬರೇ ಕೈ ಹೆಚ್ಚಿ ತಿಕ್ಕಿದ್ರ ಒಂದು ಶಾವ್ಗಿ ಎಳಿ ಅಟ್ಟು ಮನ ಹೊಂಡತತಿ ಅದಕ್ಕ ಎದಕ್ಕ ಇದು 3.5 ಮೊಳ ಶರೀರ ಐತಿ ಬರೀ ಹೌದೌದ್ರಿ 3.5 ಮೊಳ ಶರೀರ ಒಳಗಿಂದ ಕೈ ಹೆಚ್ಚಿ ತಿಕ್ಕಿದ್ರ ಒಂದು ಶಾವ್ಗಿ ಎಳಿ ಅಟ್ಟು ಮಣ್ಣರಿ ಸಹಜ ಹೊಂಡತತಿ ಮನುಷ್ಯನಲ್ಲಿ ಏ ಹೊಂಟದ ಇನ್ ಇದು 3.5 ಮೊಳ ಐತಿ ಇನ್ನು 28 ಮೊಳ ಹಿಡ್ಕೊಂಡು ಬಾಲ ನೋಡು ಯಾವ ಲೆಕ್ಕಲೆ ಹಾ ಬರ್ತಾವ ಹೆಂಗ ಕೃತ ತ್ರೇತ ದ್ವಾಪಾರ ಸದ್ದ ನಡೆದದ ಕಲಿಯುಗ ಹಾ ಹಾ ಕಲಿಯುಗ ನಡೆದದ ಕೃತಾಯುಗದಾಗ 8 ಮೊಳದಿತ್ತು ಶರೀರ ಎಷ್ಟು ಮಾಡದಿತ್ತು 28 ಮೊಳ ಶರೀರ ಇತ್ತು ಲಕ್ಷ ವರ್ಷ ಆಯುಷ್ ಇತ್ತು ಹಾ ಹಾ 28 ಮಾಡ ಇತ್ತು ಶರೀರ 1 ಲಕ್ಷ ವರ್ಷ ಆಯುಷ್ ಇತ್ತು ಹೌದೌದ್ರಿ 28 ಮೊಳ ಎಲ್ಲಿ ಕೃತಾಕಾತು ಹಾ ಹಾ ಇನ್ನ ತ್ರೇತಾದಾಗ ಬಂದು 14 ಮೊಳ ಉಳಿತು 14 ಮಾಡ ಉಳಿತ ಲಕ್ಷದಿಂದ ಒಂದು ಪೂಜೆ ಹೊತ್ತು ಸಹತ್ತೇನ ಹಾ ಹಾ ತಮ್ಮ ಎಟ್ಟು ಬತ್ತು ಎಷ್ಟು ಉಳಿತು 1 ಲಕ್ಷದಿಂದ 10 ಉಳಿತು 10 ಉಳಿತು ಹಾ 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 ಯಾಕಂದ್ರ ಯಾಕ 28 ಮೊಳದೊಳಗಿಂದ ಅರ್ಧ ಕಮ್ಮಿಯಾಗಿ ಬಂದಿಲ್ಲಿ ತ್ರೇತಾಯುಗಕ್ಕೆ 14 ಮೊಳ ಶರೀರ ಆತು 14 ಮಾಡ ಉಳಿತಿರ್ಲಿ ಅದ ದ್ವಾಪಾರಕ್ಕೆ ಬತ್ತು 7 ಮೊಳ ಶರೀರ ಆತು 7 ಮಾಡ ಶರೀರ ಉಳಿತ ಕಲಿಯುಗಕ್ಕೆ ಬತ್ತು 3.5 ಮೊಳ ಉಳಿತು 3.5 ಮಾಡ ಉಳಿತು ಈಗ ಬರೇ ಕೈ ಹೆಚ್ಚಿ ತಿಕ್ಕಿದ್ರ 3.5 ಮೊಳ ಶರೀರ ಇದ್ರೊಳಗಿಂದ ಒಂದು ಶಾವ್ಗಿ ಎಳಿ ಅಟ್ಟು ಮನ ಹೊಂಡ್ತದ ಹೌದೌದ್ರಿ 28 ಮೊಳದ ಶರೀರದೊಳಗಿಂದ ಒಂದು ಅಡಿಕೆ ಅಟ್ರಿ ಮನ ಹೊಂಡಿರ್ಲಕ್ಕಿಲ್ಲ ರೀ ಮೈಯಂದ ಏ ಹೊಂಡಬೇಕಲ್ಲ ಒಮ್ಮೆ ಎಣ್ಣೆ ಹಚ್ಚಿ ಉಳ್ಳಾಡ್ಸತ್ತೀವಿ ಇಲ್ಲಿ ಇಂಗ್ಲೀಷ್ವರ್ದಾಗ ನೀನು ಇದು ಶರೀರ ಆಗೋದನ್ನ ಮಣ್ಣಿನಿಂದ ತಯಾರಾಗೈತಿ ಇದು ಹೌದೌದ್ರಿ ನಿನ್ನ ಶರೀರ ಆದ್ರೂ ಮಣ್ಣಿನಿಂದ ತಯಾರಾಗೈತಿ ತಮ್ಮ ಇದು ಹಾ ಹಾ ಮಣ್ಣಿನಿಂದ ತಯಾರಾಗಿರುವಂತ ಶರೀರ ಒಳಗಿನ ಮಣ್ಣ ಹೊಂಡತತಿವಿ ನಾ ಮತ್ತೊಂದು ಚೀಸ್ ಹೊಂಡ್ಲಕ್ ಆಗ್ತತೇನ ಹೇಳಿಲ್ಲ ಹಂಗ ಹಂಗ ತಾಯಿ ಆದಿಶಕ್ತಿ ಮಾಡಿರುವ ಮತ್ತಿನ ಶಿಶು ಹತ್ಯ ಗೋ ಹತ್ಯ ಸ್ತ್ರೀ ಹತ್ಯ ಮಹಾಪಾಪ ಅಂತ ಹೇಳ್ತಾರ ಹಾ ಹೇಳ್ತಾರಲ್ಲ ತ್ರಿಕಾಲ ಜ್ಞಾನಿ ಪರಮಾತ್ಮ ಏನಾತು ನನ್ನ ಹೆಣ್ತಿ ಒಂದು ಮನ್ಯಾಗ ಗೊಂಬಿ ತಯಾರು ಮಾಡಿಟ್ಟಾಳ ಇದು ನನ್ನ ಮಗ ಐತಿ ಅನ್ನೋದು ಅವರು ಆಗ್ಬೇಕಾಗಿತ್ತಲ್ಲ ತ್ರಿಕಾಲ ಜ್ಞಾನಿ ಇದ್ದಿಲ್ಲ ನೀ ಹಾ ಹಾ ಅವ್ರು ಆಗ್ಬೇಕಲ್ಲ ತ್ರಿಲೋಕ ಸಂಚಾರ ಮಾಡುತ್ತ ಹೋಗಿದ್ದಿಲ್ಲ ಹಾ ಹಾ ಇದು ನನ್ನ ಮಗ ಐತಿ ನನ್ನ ಮಗನ ಹೊಡಿಬಾರ್ದು ಅನ್ನೋದು ನಿನಗೆ ಯಾಕೆ ಅರಿವು ಆಗಲಿಲ್ಲ ಏರು ಆಗ್ಬೇಕಲ್ಲ ಶಿಶು ಹತ್ಯೆ ಮಾಡಿದ್ಯಪ್ಪ ಅಂತಂದ್ರ ಘೋರ ಪಾಪ ಆತದು ಹೌದು ಹೌದು ನಮ್ಮನಿಮಂತ ನರಮಾನವ್ರ ಪಾಪ ಮಾಡ್ತಾವ ಯಾಕಂದ್ರೆ ಕರ್ಮ ಧರ್ಮ ನ್ಯಾಯ ನೀತಿ ಇತರ ಸಂಗಾಟ ಕಟ್ಕೊಂಡು ಬಂದದ ಹಾ ಹಾ ನಿಮ್ಮ ದೇವ್ರು ಕೂತ್ಕೊಂಡು ಶಿಶುವಿನ ಹತ್ಯೆ ಮಾಡ್ತತಿ ಅಂದ್ರೆ ನೀ ಹೆಂಗ ದೊಡ್ಡವಾಗ್ತೀವೋ ತಮ್ಮ ಎಲ್ಲಿ ದೊಡ್ಡ ಅವನಿ ಮತ್ತ ಪಾರ್ವತಿ ಏನ್ ಮಾಕಿ ಆದಿಶಕ್ತಿ ಏನ್ ಮಾಡ್ಲತ್ರಿ ಹಾ ಹಾ ಏ ಮತ್ತ ನನ್ನ ಮಗನ್ ನನಗೆ ಜೋಡಿಸ ಕೂಡ್ರಿ ಇರ್ಲಿಕ್ಕ ನನಗೆ ಒಟ್ಟ ಕೈಕಾಲು ಬಿದ್ದು ಅಳ್ಳಾತಳತ್ತ ಕೈಕಾಲು ಬಿದ್ದಾಕಿ ಒತ್ತಾಳತ್ ಯಾವ ಪುರಾಣದೊಳಗೆ ಬರ್ತೈತಿ ಬೇಕಲ್ಲ ಕೈಕಾಲು ಹಿಡಿದು ಒತ್ತಾಳ ನಕಿನಿಂದ ಏನಿಲ್ಲ
ಸಾಕ್ಷಾತ್ ಕಾಳಿ ಅವತಾರ ತೊಟ್ಟು ನಿತ್ತಾಳಕಿ ನಿನ್ನ ಮುಂದೆ. ಅವಾಗ ಇವ್ರು ಪರಮಾತ್ಮ ಏನಂದಾನ? ನಾಯಿ ಕುನ್ನಿಗತ್ತೆ ಓಡಾಡ್ತಿದ್ರ ಆಕಿ ಮುಂದಿವ್ರ ಬ್ರಹ್ಮ ವಿಷ್ಣು ಮಹೇಶ್ವರ ಕೂಡಿ. ಹಾ ಸುಮ್ಮನೆ ನನಗ ದುರ್ಗಿ ಅವತಾರ ತೊಡ್ಲಕ್ ಹಚ್ಚಬೇಡ. ತೊಟ್ಟಿರಲ್ಲ ಮತ್ತ ನಾ ದುರ್ಗಿ ಅವತಾರ ತೊಟ್ನಿ ಅಂದ್ರೆ ನಿನ್ನ ಕ್ವಾಣಿನ ಹಲಾಲಾದಂಗ ಆದಿತ್ತು ಜನ್ಮ ಹಾ ತಮ್ಮ. ಹಾ ಸ್ವತಃ ನಿನ್ನ ಬ್ರಹ್ಮ ವಿಷ್ಣು ಮಹೇಶ್ವರ ಏನ್ ಮಾಡ್ಯಾರ? ಸಾಕ್ಷಾತ್ ಆದಿಶಕ್ತಿ ಪರಮಾತ್ಮ ಏನಂದಾರು? ನನ್ನ ಮಗ ಹೆಂಗಿತ್ತಂಗ ತಯಾರು ಮಾಡಿ ಕೊಟ್ಟಿ ಪಾಡ ಕಾಳಿ ಅವತಾರ ತೊಟ್ಟ 3 ಲೋಕದಾಗ ಅಲ್ಲೋಲ ಕಲ್ಲೋಲ ಮಾಡ್ತಾನೆ, ಬೆಂಕಿ ಮಾಡಿ ಸುರಿತಾನ ಅವತಾರ ತಾಳಿ ನಿತ್ತಳು. ಏನಾತವಾಗ ಅಲ್ಲಿಗೆ ಇಲ್ಲಿಗೆ ಯಾವಾಗ ಅವತಾರ ತಾಳಿ ಕೈಯಾಗ ತ್ರಿಶೂಲ ತಗೊಂಡ ನಾಲಿಗೆ ಹೊರಗೆ ತೆಗೆದು ನಿತ್ತಳು ನೋಡ. ಅವಾಗ ಇವ್ರ ಅಪ್ಪನ ಟಾಕೆಡಿಲ್ಲ ಆಗಿದ್ದು ಓಡಾಡ್ತಿದ್ದ ತೆಳಗ. ಹೌದಾ ಯವ ಮೊದಲು ನೀ ಶಾಂತ ಆಗ. ನೀ ಶಾಂತ ಆಗು. ನೀ ಶಾಂತ ಆಗ. ನೀ ಹೇಳ್ದಂಗ ಕೇಳ್ತ ನಿನ್ನ ಕೂಜ್ ನಿನ್ನ ದಾಸದನೆ ಇವತ್ತ ಹೇಳಿ ತೆತ್ತಿಸ್ಕೊಟ್ಟಿ ದೇವನ ದೇವತೆಯರ ಬಂದಕ್ಕೆ ಪಾದಕ ಯಾವಾಗ ಶರಣಾಗ್ಯಾರ ನೋಡು. ಅವಾಗ ತನ್ನ ಕೈ ಒಳಗಿರುವಂತ ಗಣಗಳಿಗೆ ಹೇಳ್ತಾನೆ, ಈಗಿನೀಗ ಹೋಗ್ರಿ ಮೊದಲು. ನೀವು ಹೋಗ್ರಿ. ಉತ್ತರ ದಿಕ್ಕಿಗೆ ಯಾವ್ದ್ಯಾಕ ಮನ್ಕೋವತ್ಯಾಕ ಪ್ರಾಣಿ ಉತ್ತರ ದಿಕ್ಕಿಗೆ ಮುಖ ಮಾಡಿ ಮನ್ಕೊಂಡಿರುವಂತ ಪ್ರಾಣಿ ರುಂಡ ತಗೊಂಡು ಬರೋಗ್ರಿ ಅಂದ. ಅವಾಗ ಉತ್ತರ ದಿಕ್ಕಿಗೆ ಮುಖ ಮಾಡಿ ಮನ್ಕೊಂಡಿತ್ತ ಆನಿ ರುಂಡ ತಂದು ಹಚ್ಚಿದ ಮೇಲೆ ಗಣಪತಿ ಈ ಕಡೆ ಅಲ್ಲಿ ಕಡೆ ಈಚೆ ಕಡೆ ತಳದಾಗ ನೀ ಮಂಗಳ ಮೂರ್ತಿ ನಡಬಾರಕ್ ಬಂದ ಗಣಪತಿ ಆಗಿದ್ದೀನಿ. ತಳದಾಗ ಮಂಗಳ ಮೂರ್ತಿ. ಮತ್ತ ಅವ ಹೇಳ್ತಾನ್ರಿ ಕೈ ಕಾಲು ಬಿದ್ದಾಳತ್ತ ಪಾರ್ವತಿ ಒಂದು. ಇವ್ ಹೇಳತಾನು ಪಾರ್ವತಿ ಸಂಬಂಧ ನಿಮ್ಮ ಅಪ್ಪ ಎಷ್ಟೋ ದಿವಸ ತಕ ತಪ್ಪಾಗೈದಾನ. ಹಂಗ ಮೇಲಾಗಿ ಯಾವ ದಕ್ಷ ಬ್ರಹ್ಮನ ಮಗಳ ದ್ರಾಕ್ಷಾಯಿನಿ ಯಜ್ಞ ಕೊಂಡದೊಳಗೆ ಹಾರಿ ತನ್ನ ಪ್ರಾಣ ಕೊಟ್ಟಾಗ ಪರಮಾತ್ಮ ಸುಮ್ಮ ಕುಂಡ್ರಬೇಕಾಗಿತ್ತ ಹೆಣ್ತಿ ಬ್ಯಾಡದವ. ಏನ್ ಮಾಡಿದ್ರು ಪರಮಾತ್ಮ? ಮೈ ಎಲ್ಲ ಬೂದಿ ಬಡ್ಕೊಂಡು ರುದ್ರಾವತಾರ ತೊಟ್ಟು ಕುಣದದಿ. ಹೊಳೆ ಗದಿಗೆ ಬರೋ ತಾಕತ್ತಾಗಿಲ್ಲ ನಿನಗ. ಆಗಿಲ್ಲ. ಹೊಳಿ ನಿನ್ನ ಗದಿಗೆ ಬಂದಿಲ್ಲ. ಕೈಯಾಗ ಸುಟ್ಟಿರುವಂತ ದೇಹ ತಗೊಂಡು ಅಳ್ಕೋತ ತಿರುಗುತ್ತಿದ್ದಿ. ಅವಾಗ ವಿಷ್ಣು ಇದ್ದ ವಿಚಾರ ಮಾಡಿದ ಸುಟ್ಟಿರುವಂತ ದೇಹ ತಗೊಂಡ ಪರಮಾತ್ಮ ತಿರುಗಲತ್ತ. ಇನ್ನು ಲಯ ಮಾಡೋರು ಇಲ್ಲಾಂದ್ರೆ ಹೆಂಗ ಮಾಡ್ಲತ್ತ ಹೇಳಿಕಿಸಿ ನಿಂತು ಕಾಳಜಿ ಮಾಡ್ಲತ್ತ. ತನ್ನ ಕೈ ಒಳಗಿರುವಂತ ಸುದರ್ಶನ ಚಕ್ರದಿಂದ 51 ಭಾಗ ಮಾಡಿದ 51 ಶಕ್ತಿ ಪೀಠ ಆಗಿ ಭೂಮಿ ತೇಲಿ ಉಳಿಲ್ಬೇಕಾತು. ಕಾಳಿ ಆದಕಿನು ನಾನ, ಕಂಟೆಗಿನ ಕರಿಯ ಬಿದ್ದಕಿನು ನಾನ. ದುರ್ಗಿ ಆಗ್ಲಿ, ಕಾಳಿ ಆಗ್ಲಿ, ಲಗಮವಾಗ್ಲಿ, ಲಕ್ಕವಾಗ್ಲಿ, ದ್ಯಾಮವಾಗ್ಲಿ, ಶೆಟ್ಟಿವಾಗ್ಲಿ, ಹಿಂಗೆಲ್ಲ ಒಂದೊಂದು ಅವತಾರ ಒಂದೊಂದು ಪಿಂಡದಿಂದ ಒಂದೊಂದು ಅವತಾರ ಹಾಕೋತ ಬರ್ಬೇಕಾತ ನಂದ. ಅದಕ್ಕೆ ತಮ್ಮ ಹಿಂಗ ಹೆಸರು ಬಂದಾವ್ ನನಗ. ಅದಕ್ಕೆ ಇದಲ್ಲದ ಇನ್ನೊಂದ್ರಿ ಎಲ್ಲ ನನ್ನಿಂದ ಆಗೈತಿ, ನಾ ಮಾಡಿನ ಹೇಳಿ ಏನ್ ಮಾಡ್ಯ ನೀವು? ಮತ್ತ ಅಲ್ಲಿ ಬೂದಿ ಬಡ್ಕೊಂಡು ರುದ್ರಾವತಾರ ತೊಟ್ಟ ಕುಣಿದೇನು ಕೊಳೆಂಬಿದಿತ್ತು. ಹೆಣ್ತಿನ ಬೇಡಾಗಿಲ್ಲ ನಿನಗ. ಯಾಕ ಮತ್ತಾಕ ಓಡಿ ಬಂದಿ? ಮಂದಿಗೆ ಹೇಳುದ್ರಿ ಏನತ್ತ? ಬದನೆಕಾಯಿ ತಿನ್ನಬೇಡ್ರಿ ಅಂತ ಹೇಳಿ ಇವ್ರ ಅಡಗಾಯಿ ಮಾಡಿ ತಿನ್ನೋದು. ಯಾರಿಗೆ ಕಲಿಸ್ಲತ್ತೀರಿ ಇದನ್ನ? ಎಂಟ್ರದಾರನಿ ಬೇಕಲ್ಲ ಪಕ್ಕ ತಿಳಿದ್ರ ವಿಷಯ ಬಿಡುಗಡೆ ಮಾಡ. ಬಿಡುಗಡೆ ಮಾಡು. ಇರ್ಲಿಕ್ಕಂದ್ರ ಇದನ್ನ ಬಿಟ್ಟು ಬಿಡುವ. ಇದು ಸರಿ ಬರಂಗಿಲ್ಲ. ಯಾಕಂದ್ರೆ ಈಕಿನ ಅದನ್ನ ಮಾಡ್ತನ್ರಿ. ಮತ್ತ ಯಾನ ಇವ್ ಹಾಡಿಕೆ ಮಾಡಿದ್ರೆ ಹೆಂಗ ಆತತ್ರಿ? ಡಪ್ಪ ಬಾರಿಸಿದ್ರೆ ಹೆಂಗ ಆಗತ್ತ? ಇವ್ ಡಪ್ಪ ಬಾರಿಸಿದ್ರ ಮದ್ದಿನ ಬಿಸಿಲಾಗ ಬುಟ್ಟಿ ಬಡ್ಯಾಗ ಕೋಳಿ ಡಬ್ಬ ಹಾಕಿದಂಗ ಆಗಿರ್ಬೇಕತ್ರಿ. ಯಾರ ಬುಟ್ಟಿಯಾಗ ಯಾರು ಕೋಳಿ ಡಬ್ಬ ಹಾಕ್ಲಾಕಿದ್ದದಿ ಬೇಕಲ್ಲ. ಆ ಬುಟ್ಟಿನೂ ನಮ್ದ, ಬುಟ್ಟಿನೂ ನಮ್ಮದ. ಒಳಗ ಡಬ್ಬಾಕ ಅವ್ರ ಹುಂಜುನು ಅದ. ನಿನ್ನ ಹುಂಜ ಡಬ್ಬ ಬೀಳ್ತೈತಿ ಅದ್ರೊಳಗೆ ತಿಳಿದಿಲ್ಲ ನೀನು. ಏನಿಲ್ಲ ತಮ್ಮ ಹೆಂಗ ಹೊತ್ತ ಮುಣಗಲಾಕೈತಂದ್ರ ಜರಾಗ ಒಟ್ಟೆ ಬರೇ ಮುಂದಕ್ಕೆ ಕರೆದ್ರ ಹುಂಜ ಸಹಿತ ಬಂದು ಬುಟ್ಟಿ ಬಡ್ಯಾಗ ಡೋಗತೈತಿ. ಹಂಗ ನಿನ್ನ ಜೀವಾತ್ಮನು ಹುಂಜ ಬಂದ ನನ್ನ ಶರೀರ ಅಂತ ಬುಟ್ಟಿ ಬಡ್ಯಾಗ ಡೋಗಬೇಕಾಗ್ಯದ. ಹೌದೌದ್ರಿ. ನನ್ನ ಶರೀರನು ಅಂತ ಬುಟ್ಟಿನ ಇರ್ಲಿಕ್ಕಂದ್ರ ಜೀವಾತ್ಮನು ಅಂತ ಹುಂಜ ಯಾವಲ್ಲಿ ಇರ್ತಿತ್ತು? ಎಲ್ಲಿ ಇರ್ತದ? ಎಲ್ಲಿ ಇರ್ತಿದ್ದಿ ನೀನು? ಬೇಕಲ್ಲ ಸುಮ್ಮ ಇರ್ಲಾಕಪ್ಪ 4 ದಿವಸ ನಿನಗ ಬಾಡಿಗೆ ಎತ್ತಿದ್ದಂಗದಿ. ಓ ಲಕ್ಷ್ಮಣ ನೀ ಭೂಮಿ ತೇಲಿ ಮ್ಯಾಗ ಸುಮ್ಮ ಎಷ್ಟು ದಿವಸ ದುಡಿತಿ ಎಂದು ನಡಿತಿ ಬರ್ಬೇಕಾದ್ರು ಹೇಳಿ ಬರಂಗಿಲ್ಲ, ಹೋಗಬೇಕಾದ್ರು ಹೇಳಿ ಹೋಗಂಗಿಲ್ಲ. ನಿನ್ನ ಗ್ಯಾರಂಟಿ ನನಗಿಲ್ಲ. ಮತ್ತ ನಿನಗೆ ಇದೊಂದು ಹೇಳ್ತೀನಿ ಕೇಳು. ಬಹಿರಂಗದೊಳಗಾದ್ರು ನಿನಗೆ ಹೆಣ್ತಿನ ಕಟ್ಟಕೊಂಡ್ರ ಮೋಕ್ಷದ. ಸತಿಯಿಂದ ಸದ್ಗತಿ. ನಾನು ಕಟ್ಟಕೊಂಡ ಸುದ್ದಾಗಿದ್ದೆ ಅಂದ್ರೆ ನೀ ಸತ್ತ ಮೇಲತ್ತ ನೀ ಹೆಂಗ್ ಕೂತದಿಲ್ಲ ಕಟ್ಟ ಕಡ ಹಿಂಗ್ ಗಾಡಿ ಕುಣಸ್ಲಾಕ ನೀನ್ ಅಲಾವದ. ಗಾಡಿ ಕುಣಿಸ್ತಾರ. ಮತ್ತ ನನ್ನ ಜರ್ ಕರ್ತ ಕಟ್ಕೊಂಡಿರ್ಲಿಕ್ಕಂದ್ರ ಏನತ್ತಾರ ಇವಂಗ? ಇದು ಲಕ್ಷ್ಮಣ ಎದರಾಗ ಸುದ್ದಾಗಿಲ್ಲ ಎತ್ತರ ಇದನ್ನ ಅಡ್ಡಾಡ ನೋಡ್ರಿ. ಹೊತ್ತೊಂಡು ಕೂಡ ಅಡ್ಡ ಹೋಗ್ಬೇಕತ್ತೀರಿ, ಗೋಟ್ ಹೋಗ್ಬೇಕತ್ತೀರಿ. ಅದನ್ನ ನೀವು ಡಿಸೈಡ್ ಮಾಡ್ಕೊರಿ. ಹಂಗ ನೋಡ, ಇದು ಬಹಿರಂಗದಾಗ, ಇದು ಅಂತರಂಗದೊಳಗ. ಶರೀರ ಅನ್ನುವಂತ ಹೆಣ್ತಿ ಸಾತ್ ಕೊಟ್ಟಾಗ ನ ಜೀವಾತ್ಮ ಅನ್ನುವಂತ ಗಂಡ ಏನ್ ಮಾಡ್ತಾನ? ತಾ ಮಾಡಿರುವಂತ ಕರ್ಮ ಧರ್ಮ ಹಿಂದಕಿನ ಜನ್ಮದಾಗ ನೀ ಮಾಡಿರುವಂತ ಕರ್ಮ ಕಳ್ಕೋಬೇಕಾದ್ರನ ಶರೀರ ಅನ್ನುವಂತ ಹೆಣ್ತಿ ನಿನಗ ಸಾತ್ ಕೊಡ್ಬೇಕಾಗ್ಯದ ಲಕ್ಷ್ಮಣ. ಶರೀರ ಅನ್ನುವಂತದೊಂದು ಹೆಣ್ತಿ, ಜೀವ ಅನ್ನುವಂತದೊಂದು ಗಂಡ. ಶರೀರ ಅನ್ನುವಂತ ಹೆಣ್ತಿ ಸಾತ್ ಕೊಟ್ಟಾಗನ ಅವಾಗ ನೀ ಮಾಡಿರುವಂತ ಕರ್ಮ ಕಳ್ಕೊಲಾಕ ನಿನಗೊಂದು
ಭೂಮಿ ತಲೆ ಮ್ಯಾಗ ಅವಕಾಶ ಅದ ಹೌದೌದು ಆ ಶರೀರ ಇರ್ಲಿಕ್ಕಂದ್ರ ಯಾವರಿ ಕುಂಡ್ರಾಮದಿ ಬಾಂಧ ಬೇಕಲ್ಲ ಇದು ಯಾವಾರನೇ ಅಂದ ಹಾ ಹಾ ಅದಕ್ಕ ತಮ್ಮ ಹೆಂಗ ಸಣ್ಣದೊಂದು ನುಡಿ ಹಾಕಿ ಕೊಟ್ಟ ಬಿಡ್ರಿ ಹೋಗ್ಲಿ ಇದಕ್ಕೆ ಬಂದಿ ಏನ್ ಹೇಳ್ತಾರ ನೋಡಿ ಹಾ